ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಅನೇಕ ವೀರಗಾಥೆಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ. ಅದರಲ್ಲಿ ಕೆಲವು ಕಥೆಗಳು ಕಾಲಕ್ರಮೇಣ ಮರೆಯಾದ ಕಥೆಗಳಾಗಿವೆ. ಆ ಕಥೆಗಳಲ್ಲಿ ಒಂದು ಕತೆ ನೀರ ಆರ್ಯದವರದಾಗಿದೆ. ತನ್ನ ವೈಯಕ್ತಿಕ ಬದುಕಿಗಿಂತ ಹೆಚ್ಚಾಗಿ ರಾಷ್ಟ್ರನಾಯಕರ ರಕ್ಷಣೆಗಾಗಿ ತನ್ನ ಜೀವನದ ಅತಿದೊಡ್ಡ ತ್ಯಾಗಕ್ಕೂ ಹಿಂಜರಿಯದ ವೀರವನಿತೆ. ಬ್ರಿಟಿಷರ ಅಮಾನುಷ ಚಿತ್ರಹಿಂಸೆ ನಡುವೆಯೂ ಸ್ವತಂತ್ರ ಹೋರಾಟಗಾರರನ್ನು ಕುರಿತು ಒಂದು ಸುಳಿವು ಕೂಡ ಹೊರಹಾಕದೆ ಅಚಲವಾಗಿ ನಿಂತ ಭಾರತದ ಮೊದಲ ಮಹಿಳಾ ಗೂಢಚಾರಿ ನೀರ ಆರ್ಯ. ಇವರ ತ್ಯಾಗ, ನಿಷ್ಠೆ ಮತ್ತು ದೇಶಭಕ್ತಿಯಿಂದ ರೂಪುಗೊಂಡ ಮತ್ತು ಇತಿಹಾಸದಲ್ಲಿ ಮರೆಯಾದ ವೀರಗಾಥೆಯನ್ನು ಇಂದು ನೆನಪಿಸಿಕೊಳ್ಳೋಣ. ನೀರ ಆರ್ಯ ಅವರು ಹುಟ್ಟಿದ್ದು ಮಾರ್ಚ್ 5, 1902 ಉತ್ತರ ಪ್ರದೇಶದ ಭಾಗವತ್ ಜಿಲ್ಲೆಯ ಬರ್ಕಾ ಅನ್ನೋ ಊರಲ್ಲಿ. ಅವರ ತಂದೆ ಸೇಠ್ ಚೆಚ್ಮನ್ ಆ ಕಾಲದ ದೊಡ್ಡ ಶ್ರೀಮಂತ ಉದ್ಯಮಿಯಾಗಿದ್ದ. ಅವರ ವ್ಯಾಪಾರ ಕಲ್ಕತ್ತಾದಲ್ಲಿ ಇರುವಿಕೆಯಿಂದ ನೀರ ಅವರ ಬಾಲ್ಯ ಶಿಕ್ಷಣ ಅಲ್ಲೇ ನಡೆಯಿತು. ಹಿಂದಿ, ಇಂಗ್ಲಿಷ್ ಮತ್ತು ಬೆಂಗಾಲಿ ಭಾಷೆಗಳಲ್ಲಿ ಅವರಿಗೆ ಹಿಡಿತವಿತ್ತು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ದೇಶಭಕ್ತಿಯ ಕಿಚ್ಚು ಜೋರಾಗೇ ಇತ್ತು. ದೇಶವು ಬ್ರಿಟಿಷರಿಂದ ಸ್ವತಂತ್ರವಾಗಬೇಕು, ಅದಕ್ಕೆ ನಾನು ಏನಾದರೂ ಮಾಡಬೇಕೆಂಬುವ ಹಂಬಲ ಅವರದಾಗಿತ್ತು. ಓದು ಮುಗಿದ ನಂತರ ದೇಶ ಸೇವೆ ಮಾಡೋಕೆ ನೀರ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಸೇರಿಕೊಂಡರು. ಅಲ್ಲಿ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರ ನೇತೃತ್ವದಲ್ಲಿ ಝಾನ್ಸಿ ರಾಣಿ ರೆಜಿಮೆಂಟ್ನಲ್ಲಿ ಸೈನಿಕಳಾಗಿ ತರಬೇತಿ ಪಡೆದರು. ಅವರ ಬುದ್ಧಿವಂತಿಕೆ, ಧೈರ್ಯ ಮತ್ತು ದೇಶಭಕ್ತಿಯನ್ನು ಕಂಡ ನೇತಾಜಿಯವರೇ INAಯ ಗೂಢಚಾರಿ ವಿಭಾಗಕ್ಕೆ ಮೊದಲ ಮಹಿಳಾ ಗೂಢಚಾರಿ ಅನ್ನೋ ದೊಡ್ಡ ಜವಾಬ್ದಾರಿ ಅವರ ಹೆಗಲೇರಿತು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕಾದಿತ್ತು. ಮಗಳ ದೇಶಭಕ್ತಿಯ ಬಗ್ಗೆ ಅರಿವೇ ಇಲ್ಲದ ಅವರ ತಂದೆ ಬ್ರಿಟಿಷ್ ಸರ್ಕಾರದ CID ಅಧಿಕಾರಿಯಾಗಿದ್ದ ಶ್ರೀಕಾಂತ್ ಜಯರಾಮ್ ದಾಸ್ ಜೊತೆ ನೀರ ಅವರ ಮದುವೆ ನಿಶ್ಚಯ ಮಾಡಿದರು. ಇದೊಂದು ರೀತಿಯ ವಿಚಿತ್ರ ಸನ್ನಿವೇಶ. ಹೆಂಡತಿ ಬ್ರಿಟಿಷರನ್ನು ದೇಶದಿಂದ ಓಡಿಸೋಕೆ ಹೋರಾಡೋ ದೇಶಭಕ್ತೆ, ಗಂಡ ಅದೇ ಬ್ರಿಟಿಷರಿಗೆ ನಿಷ್ಠವಾಗಿ ಸೇವೆ ಸಲ್ಲಿಸೋ ಅಧಿಕಾರಿ. ಈ ವ್ಯತ್ಯಾಸವೇ ಅವರ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಬೀಸಿತು. ಅವರಿಬ್ಬರ ಸಿದ್ಧಾಂತಗಳು ಸಂಪೂರ್ಣ ಬೇರೆ ಬೇರೆ. ಗಂಡ ಶ್ರೀಕಾಂತ್ಗೆ ಬ್ರಿಟಿಷ್ ಆಡಳಿತವೇ ದೇವರು, ಆದರೆ ನೀರಾಗೆ ಭಾರತ ಮಾತೆಯೇ ಸರ್ವಸ್ವ. ಈ ವಿಚಾರಕ್ಕೆ ಮನೆಯಲ್ಲಿ ದಿನವೂ ಜಗಳ ನಡೆಯುತ್ತಿತ್ತು. ತನ್ನ ಹೆಂಡತಿ ಆಜಾದ್ ಹಿಂದ್ ಫೌಜ್ನ ಸದಸ್ಯ ಅಂತ ತಿಳಿದಾಗ ಶ್ರೀಕಾಂತ್ನ ಕೋಪ ನೆತ್ತಿಗೇರಿತ್ತು. ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸಿಂಹ ಸ್ವಪ್ನರಾಗಿದ್ದರು. ಹೇಗಾದರೂ ಸರಿ ನೇತಾಜಿಯನ್ನು ಜೀವಂತ ಅಥವಾ ಹೆಣವಾಗಿ ಹಿಡಿದುಕೊಡಲೇಬೇಕೆಂದು ಬ್ರಿಟಿಷರು ದೊಡ್ಡ ಬೆಲೆ ಹೆಣೆದಿದ್ದರು. ಈ ಜವಾಬ್ದಾರಿಯನ್ನು ಅವರು ತಮ್ಮ ನಂಬಿಕಸ್ಥ ಅಧಿಕಾರಿ ಶ್ರೀಕಾಂತ್ ಜಯರಾಮ್ ದಾಸ್ ಅವರಿಗೆ ವಹಿಸಿದ್ದರು. ನೇತಾಜಿಯವರ ಆಪ್ತರಲ್ಲಿ ತನ್ನ ಹೆಂಡತಿಯೂ ಒಬ್ಬರು ಎಂದು ಶ್ರೀಕಾಂತ್ಗೆ ಗೊತ್ತಿತ್ತು. ಇದನ್ನೇ ಬಳಸಿಕೊಂಡು ನೇತಾಜಿ ಎಲ್ಲಿದ್ದಾರೆ, ಅವರ ಮುಂದಿನ ಯೋಜನೆ ಏನು, ಅವರ ಮಾಹಿತಿ ಕೊಡುವಂತೆ ನೀರ ಅವರ ಮೇಲೆ ಒತ್ತಡ ಮಾಡಲು ಪ್ರಾರಂಭಿಸಿದರು. ಆದರೆ ನೀರ ಪ್ರತಿ ಬಾರಿಯೂ ತನ್ನ ಗಂಡನ ಮಾತನ್ನು ತಿರಸ್ಕರಿಸಿದರು. ನನ್ನ ಕೊನೆಯ ಉಸಿರಿರುವವರೆಗೂ ನಾನು ನೇತಾಜಿಗೆ ದ್ರೋಹ ಮಾಡುವುದಿಲ್ಲ ಎಂದು ಖಂಡಿತವಾಗಿ ಹೇಳಿದರು. ಒಂದು ದಿನ ಶ್ರೀಕಾಂತ್ನ ಕೋಪ ಮಿತಿಮೀರಿತ್ತು. ನಿನ್ನ ಮನಸ್ಸಿಂದ ನೇತಾಜಿಯನ್ನು ತೆಗೆದು ಹಾಕುತ್ತೇನೆ ಅಂತ ಕೂಗುತ್ತಾ ನೀರ ಹಾಕಿಕೊಂಡ ನೇತಾಜಿ ಇದ್ದ ಬ್ಯಾಚ್ ಅನ್ನು ಕಿತ್ತೆಸೆದರು. ಆದರೂ ನೀರ ಹಿಂಜರಿಯಲಿಲ್ಲ. ಕೆಲವು ದಿನಗಳ ನಂತರ ನೀರ ಅವರು ನೇತಾಜಿಯವರನ್ನು ಭೇಟಿಯಾಗಲು ಹೋಗುವಾಗ ಗಂಡ ಶ್ರೀಕಾಂತ್ ರಹಸ್ಯವಾಗಿ ನೀರಾಳನ್ನು ಹಿಂಬಾಲಿಸಿದ. ನೇತಾಜಿ ತನ್ನ ಕಾರಿನ ಬಳಿಕ ನಿಂತಿದ್ದ ಸಮಯ ನೋಡಿ ಶ್ರೀಕಾಂತ್ ಅವರ ಮೇಲೆ ಗುಂಡು ಹಾರಿಸಿದ. ಆದರೆ ಆ ಗುಂಡು ಗುರಿ ತಪ್ಪಿ ನೇತಾಜಿಯವರ ಕಾರ್ ಡ್ರೈವರ್ಗೆ ತಗುಲಿ ಆತ ಅಲ್ಲೇ ಪ್ರಾಣ ಬಿಟ್ಟನು. ಇನ್ನೊಂದು ಗುಂಡು ಹಾರೋಷ್ಟ್ರಲ್ಲೇ ನೇತಾಜಿಯವರ ಪ್ರಾಣ ಅಪಾಯದಲ್ಲಿದೆ ಅಂತ ಅರಿತ ನೀರ ಆರ್ಯ ಒಂದು ಕ್ಷಣವೂ ಯೋಚಿಸದೆ ತನ್ನಲ್ಲಿದ್ದ ಚಾಕು ತೆಗೆದು ಸ್ವಂತ ಗಂಡನ ಎದೆಗೆ ಇರಿದು ಆತನನ್ನು ಕೊಂದು ಹಾಕಿದರು. ಆ ಕ್ಷಣ ಊಹಿಸಿಕೊಳ್ಳಿ, ಒಂದೆಡೆ ಪ್ರತಿಯ ಪ್ರಾಣ, ಮತ್ತೊಂದು ಕಡೆ ದೇಶ ನಾಯಕನ ಪ್ರಾಣ. ಈ ಸಂಘರ್ಷದಲ್ಲಿ ಅವರು ಆರಿಸಿಕೊಂಡಿದ್ದು ದೇಶವನ್ನು. ತನ್ನ ಮಾಂಗಲ್ಯವನ್ನು ತ್ಯಾಗ ಮಾಡಿ ದೇಶದ ಸ್ವತಂತ್ರ ಹೋರಾಟಗಾರನನ್ನು ಉಳಿಸಿಕೊಂಡಳು. ಈ ಘಟನೆಯ ನಂತರ ಬ್ರಿಟಿಷ್ ಸರ್ಕಾರದ ಉನ್ನತ ಅಧಿಕಾರಿಯನ್ನೇ ಕೊಂದ ಅಪರಾಧಕ್ಕಾಗಿ ನೀರ ಆರ್ಯರನ್ನು ಬಂಧಿಸಲಾಯಿತು. ಅಂಡಮಾನ್ ನಿಕೋಬಾರ್ನ ಮೋಸ್ಟ್ ಡೆಡ್ಲಿಯೆಸ್ಟ್ ಕಾರಾಗೃಹಕ್ಕೆ ಕಾಲಾಪಾನಿ ಎನ್ನೋ ಶಿಕ್ಷೆಗೆ ಕಳುಹಿಸಲಾಯಿತು. ಕಾಲಾಪಾನಿ ಎಂದರೆ ಅಲ್ಲಿ ಹೋದವರು ಬದುಕಿ ವಾಪಸ್ ಬರೋದು ಕಷ್ಟ ಅನ್ನೋ ಅರ್ಥ. ಅಲ್ಲಿ ನೀರಾಗೆ ಕೊಟ್ಟ ಚಿತ್ರಹಿಂಸೆ ಕೇಳಿದ್ರೆ ನಮ್ಮ ರಕ್ತ ಕುದಿಯುತ್ತೆ. ನೇತಾಜಿ ಎಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಸತ್ಯ ಬಾಯಿ ಬಿಡಿಸಲು ಬ್ರಿಟಿಷ್ ಅಧಿಕಾರಿಗಳು ಕ್ರೌರ್ಯದ ಹಂತ ಮೀರಿದರು. ನೇತಾಜಿಯವರ ಬಗ್ಗೆ ಮಾಹಿತಿ ಕೊಟ್ಟರೆ ನಿನ್ನನ್ನು ಬಿಡಲಾಗುವುದೆಂದು ಹೇಳಿದರು. ಆದರೆ ನೀರ ಅವರ ಬಾಯಿಂದ ಒಂದೇ ಒಂದು ಶಬ್ದವೂ ಹೊರಬರಲಿಲ್ಲ. ಅವರ ಮೌನವೇ ಬ್ರಿಟಿಷರಿಗೆ ದೊಡ್ಡ ಶಿಕ್ಷೆಯಾಗಿತ್ತು. ಕೊನೆಗೆ ತಾಳ್ಮೆ ಕಳೆದುಕೊಂಡ ಜೈಲರ್, ನಿನ್ನ ಹೃದಯದಲ್ಲಿರೋ ನೇತಾಜಿಯನ್ನು ತೆಗೆಯೋಕೆ ಆಗಿಲ್ಲ,
ಆದ್ರೆ ನಿನ್ನ ಸ್ತನಗಳನ್ನು ಕತ್ತರಿಸಿ ಹಾಕಬಲ್ಲೆ ಎಂದು ಅಬ್ಬರಿಸಿದ. ಆಗಲೂ ನೀರ ಧೈರ್ಯ ಕಳೆದುಕೊಳ್ಳದೆ ಹಾಗಾದ್ರೆ ಮಾಡು ಅಂತ ದಿಟ್ಟವಾಗಿ ಉತ್ತರಿಸಿದರು. ಇದರಿಂದ ಮತ್ತಿಷ್ಟು ಕೆರಳಿದ ಅಧಿಕಾರಿಗಳು ಬಿಸಿ ಮಾಡಿದ ಕಬ್ಬಿಣದ ಕತ್ತರೆಯಿಂದ ಅವರ ಸ್ತನಗಳನ್ನು ಕತ್ತರಿಸಿ ಅಮಾನುಷವಾಗಿ ಹಿಂಸಿಸಿದರು. ಆದರೂ ಆ ವೀರಮಾತೆಯ ಬಾಯಿಂದ ನೇತಾಜಿಯ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಹೊರಬರಲಿಲ್ಲ. ದೇಶಕ್ಕಾಗಿ ತನ್ನ ದೇಹ ಮೇಲಾದ ಪ್ರತಿಯೊಂದು ಗಾಯವನ್ನು ಅವರು ಮೌನವಾಗಿ ಸಹಿಸಿಕೊಂಡರು. ಈ ಘಟನೆಗಳೆಲ್ಲ ಕೇವಲ ಕಲ್ಪನೆಗಳಲ್ಲ, ನಮ್ಮ ಸ್ವತಂತ್ರಕ್ಕಾಗಿ ಒಬ್ಬ ಮಹಿಳೆ ಅನುಭವಿಸಿದ ನಿಜವಾದ ಯಾತನೆ. ಆಜಾದ್ ಹಿಂದ್ ಫೌಜಿನ ಬೇರೆ ಸೈನಿಕರನ್ನು ದೆಹಲಿಯ ಕೆಂಪುಕೋಟೆಯಲ್ಲಿ ವಿಚಾರಣೆಗೆ ಒಳಪಡಿಸಿದರು. ನೀರಾ ಅವರನ್ನು ಗಂಡನ ಹತ್ಯೆಯ ಆರೋಪದ ಮೇಲೆ ಆ ಭಯಾನಕ ಶಿಕ್ಷೆಗೆ ಒಳಪಡಿಸಿದರು. ಈ ಶಿಕ್ಷೆಯನ್ನು ಅವರೊಬ್ಬರೇ ಅನುಭವಿಸಿದರು. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ನೀರಾ ಆರ್ಯ ಅವರು ಜೈಲಿಂದ ಬಿಡುಗಡೆಯಾದರು. ದೇಶಕ್ಕಾಗಿ ಗಂಡ, ಯೌವನ, ದೇಹವನ್ನು ಮುಡಿಪಿಟ್ಟ ಆ ವೀರಮಾತೆಗೆ ಸ್ವತಂತ್ರ ಭಾರತದಲ್ಲಿ ಸಿಕ್ಕಿದ್ದೇನೆಂದರೆ ಉಪೇಕ್ಷೆ ಮತ್ತು ಕಡುಬಡತನ. ಸ್ವಾಭಿಮಾನಿಯಾದ ನೀರಾ ಸರ್ಕಾರದ ಯಾವುದೇ ಸಹಾಯಧನ ಸ್ವೀಕರಿಸಲು ಒಪ್ಪಲಿಲ್ಲ. ಜೀವನದ ಕೊನೆಗಾಲದಲ್ಲಿ ಅವರು ಹೈದರಾಬಾದ್ನ ಬೀದಿಗಳಲ್ಲಿ ಹೂವು ಮಾರಿಕೊಂಡು ಬದುಕು ಸಾಗಿಸುತ್ತಿದ್ದರು. ಯೋಚಿಸಿ ಗೆಳೆಯರೆ, ಯಾರ ತ್ಯಾಗದಿಂದ ನಾವು ಇಂದು ಸ್ವತಂತ್ರವನ್ನು ಅನುಭವಿಸುತ್ತಿದ್ದವೋ ಆ ವ್ಯಕ್ತಿ ಹೊಟ್ಟೆಪಾಡಿಗಾಗಿ ಬೀದಿಯಲ್ಲಿ ಹೂವು ಮಾರುವ ಸ್ಥಿತಿಗೆ ಬಂದರು. ಎಂಥ ದುರಂತ! ಅವರು ವಾಸಿಸಿದ ಸಣ್ಣ ಗುಡಿಸಲು ಕೂಡ ಸರ್ಕಾರಿ ಜಾಗದಲ್ಲಿದೆ ಎಂದು ಅದನ್ನು ಕೆಡವಿ ಹಾಕಲಾಯಿತು. ದೇಶದ ಮೊದಲ ಮಹಿಳಾ ಗೂಢಚಾರಿ, ನೇತಾಜಿಯ ಪ್ರಾಣ ಉಳಿಸಿದ ವೀರವನಿತೆ ತನ್ನ ಕೊನೆಯ ದಿನಗಳನ್ನು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಕಳೆದರು. ಕೊನೆಗೆ ಜುಲೈ 26, 1998ರಂದು ತಮ್ಮ 96ನೇ ವಯಸ್ಸಿನಲ್ಲಿ ಹೈದರಾಬಾದಿನ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ಅನಾಥ ಶವವಾಗಿ ಉಸಿರೆಳೆದರು. ಸ್ನೇಹಿತರೆ, ನೀರಾ ಆರ್ಯ ಅವರ ಕತೆ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದು ಸ್ವತಂತ್ರದ ಅಡಿಪಾಯದಲ್ಲಿರುವ ಅಸಂಖ್ಯಾತ ಅಜ್ಞಾತ ವೀರರ ತ್ಯಾಗದ ಸಂಕೇತ. ಅವರ ಶೌರ್ಯ, ತ್ಯಾಗ ಮತ್ತು ದೇಶ ಪ್ರೇಮಕ್ಕೆ ಬೆಲೆ ಕಟ್ಟಲು ಅಸಾಧ್ಯ. ಆದರೆ ದೇಶದ ಯಾವ ಪಾಠ್ಯ ಪುಸ್ತಕಗಳಲ್ಲಿ ಅವರ ಹೆಸರು ಎಲ್ಲೂ ಕಾಣುವುದಿಲ್ಲ. ಯಾವ ದೊಡ್ಡ ರಸ್ತೆಯೂ ಅವರ ಹೆಸರಲ್ಲಿಲ್ಲ. ಯಾವ ನಗರದಲ್ಲೂ ಅವರ ಪ್ರತಿಮೆ ಇಲ್ಲ. ಆದರೆ ಇಂಥವರ ಬಲಿದಾನವನ್ನು ನೆನೆಯುವುದು, ಅವರ ಕಥೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ. ಆಶಿಸುತ್ತೇನೆ ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು. ನೀರಾ ಆರ್ಯ ಅವರ ತ್ಯಾಗಕ್ಕೆ ನಿಮಗೊಂದು ಸಲಾಂ ಹೇಳೋದಾದರೆ ಸಾಕಷ್ಟು ಜನರಿಗೆ ಈ ವಿಡಿಯೋವನ್ನು ತಲುಪಿಸಿ. ಇದರ ಬಗ್ಗೆ ಅನಿಸಿಕೆಗಳನ್ನು ಕಾಮೆಂಟ್ಸ್ ನಲ್ಲಿ ವ್ಯಕ್ತಪಡಿಸಿ. ಇಂತಹ ಅದೆಷ್ಟೋ ಇತಿಹಾಸ ಮರೆತು ಹೋದ ಕಥೆಗಳನ್ನು ನಿಮ್ಮ ಮುಂದೆ ತರುತ್ತಲೇ ಇರುತ್ತೇವೆ. ಜೈ ಹಿಂದ್.